ಕೂತ್ಕೊಳ್ಳವ. ಇವಳೆ ನಮ್ಮ ಹಿರಿ ಸೊಸೆ ಸುನಂದ. ಅದೇನು ಕೇಳಬೇಕು ಕೇಳಿ. ರುದ್ರನ್ ಹೆಂಡತಿ ಸುನಂದ ನೀವೇ ಅಲ್ವಾ? ನಿಮ್ ಗಂಡ ಮತ್ತೆ ನಿಮ್ಮ ಅತ್ತೆ ಮನೇಲಿ ಟಾರ್ಚರ್ ಕೊಡ್ತಾರಾ? ಹಾಸ್ಪಿಟ್ಲಲ್ಲಿ ನಿಮ್ಗೆ ಅಬಾರ್ಷನ್ ಆಗೋ ಕಾರಣ ಇವರೇ ಅಂತ ಕಂಪ್ಲೇಂಟ್ ಬಂದಿದೆ. ಇದೆಲ್ಲ ನಿಜನಾ? ನೀವಿಲ್ಲಿ ಯಾರಿಗೂ ಭಯ ಪಡೋ ಅವಶ್ಯಕತೆ ಇಲ್ಲ. ಸತ್ಯ ಏನಿದೆಯೋ ಅದನ್ನ ಹೇಳಿ. ಇನ್ಸ್ಪೆಕ್ಟ್ರೆ, ನನ್ಗೆ ಅಬಾರ್ಷನ್ ಆಗೋ ಕಾರಣ ನಮ್ಮತ್ತೆ ನನ್ನ ಗಂಡ ಅಲ್ಲ. ಅಕ್ಕ, ನೀವ್ ಏನ್ ಹೇಳ್ತಿದ್ದೀರಾ? ಏನಾಯ್ತು ಅಂತ ಸರಿಯಾಗಿ ಹೇಳಿ. ನಿಮ್ಗೆ ಅಬಾರ್ಷನ್ ಆಗಕ್ಕೆ ಕಾರಣ ನಿಮ್ ಗಂಡ ಮತ್ತೆ ಅತ್ತೆ ಅಂತ ಗೌರಿ ಅವ್ರು ಹೇಳ್ತಾ ಇದ್ದಾರೆ. ನೀವೇನ್ ಹೇಳ್ತೀರಾ? ಅದೇನಾಯ್ತಂದ್ರೆ, ನಾನು ರೂಮ್ ಒಳಗೆ ಹೋಗ್ಬೇಕಾದ್ರೆ ನೆಲದ ಮೇಲೆ ನೀರಿತ್ತು. ನೋಡ್ದಂಗೆ ಅದ್ರ ಮೇಲೆ ಕಾಲಿಕ್ಬಿಟ್ಟೆ, ಜಾರ್ ಮುಗುರ್ಸ್ ಬಿದ್ಬಿಟ್ಟೆ. ನನ್ನ ಹೊಟ್ಟೆಗೆ ಬಲವತ್ ಪೆಟ್ಟು ಬಿದ್ಬಿಡ್ತು. ಅದೇ ಟೈಮ್ಗೆ ನಮ್ಮ ಅತ್ತೆವನು ನಮ್ಮ ಯಜಮಾನ್ರು ಇಬ್ರು ಬಂದ್ರು. ನಾನು ಕೆಳಗಡೆ ಬಿದ್ದಿದ್ದು ನೋಡಿ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಹಂಗೆ ಸುಮ್ಕೆ ನಿಂತ್ಕೊಂಡ್ಬಿಟ್ರು. ಆಗ ಗೌರವ ಬಂದು ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ಲು. ಹೊಟ್ಟೆಗೆ ಜೋರಾಗಿ ಏಟ್ ಬಿದ್ದಿರೋದ್ರಿಂದ ಅಬಾರ್ಷನ್ ಮಾಡಬೇಕಾಯ್ತು. ಈಟೆಯ ನಡೆದಿದ್ದು. ಅದು ಬಿಟ್ರೆ ನಮ್ಮ ಮನೆಗೆ ಇನ್ನೇನು ಆಗಿಲ್ಲ. ಹಾಗಾದ್ರೆ ಗೌರಿ ಅವ್ರು ಹೇಳಿರೋದೆಲ್ಲ ಸುಳ್ಳು ಅಂತೀರಾ? ಗೌರವ ಹೇಳಿದ್ದೆ ನಾನು ಸುಳ್ಳು ಅಂತ ಹೇಳ್ತಿಲ್ಲ. ನಾನು ಕೆಳಗಡೆ ಬಿದ್ದಾಗ ನಮ್ಮ ಅತ್ತೆವನು ನನ್ನ ಗಂಡನು ಸುಮ್ಕೆ ನಿಂತಿದ್ರಲ್ಲ, ಅದನ್ನ ನೋಡಿ ಗೌರವ ಅವರೇ ನನ್ಗೆ ಹಿಂಸೆ ಕೊಟ್ಟು ಬೀಳ್ಸವ್ರೆ ಅಂತ ಅನ್ಕೊಂಬಿಟ್ಟವಳೆ. ಅಕ್ಕ, ನೀವ್ ಯಾಕೆ ಹೀಗೆ ಮಾಡಿದ್ರಿ? ಇದನ್ನ ಮನೆಯಲ್ಲೇ ಹೇಳಿದಿದ್ರೆ ನಾನು ಇಲ್ಲಿವರೆಗೂ ಕರ್ಕೊಂಬರೋ ಅವಶ್ಯಕತೆನೇ ಇರಲಿಲ್ಲ. ನಿಜ ಏನು ಅಂತ ನಿನಗೊಬ್ಬಳಿಗೆ ಗೊತ್ತಾಗೋಗ್ಬಿಟ್ರೆ ಸಾಕೆ ಗೌರವ. ಪೊಲೀಸವ್ರಿಗೂ ಗೊತ್ತಾಗಬೇಕಲ್ಲ. ಮಗಳೇ, ಯಾಕವ ಸುನಂದ ಅಳ್ತಿದ್ಯಾ?
ನನಗೆ ಅರ್ಥ ಆಯ್ತವ್ವ, ನಿನ್ನ ಕಷ್ಟ ಏನು ಅಂತ ನನಗೆ ಗೊತ್ತದೆ. ಆದ್ರೆ ನೋಡು, ಈ ಮನೆ ಸೊಸೆಯಾಗಿ ನೀನ್ ಹಿಂಗೆ ಕಣ್ಣೀರು ಹಾಕೋದು ತಪ್ಪವ್ವ. ಮೊದಲು ಕಣ್ಣೀರು ಒರೆಸ್ಕೊ. ಅಳ್ದೆ ಹೆಂಗಿರ್ಲಿ ಮಾವಯ್ಯ, ನಾನು ಮನುಷ್ಯಲ್ವಾ, ನನ್ ಮನ್ಸೇನ್ ಕಲ್ಲ ಮಾವಯ್ಯ. ನನ್ ಮಗಿನ್ ಕಳ್ಕಂಡೆ, ಗಂಡನ್ ಪ್ರೀತಿನೂ ಕಳ್ಕಂಡೆ, ಕೆಲಸದೊಳಗಿಂತ ಕೀಳಾಗಿ ಬದುಕ್ತಾ ಇದ್ದೀನಿ ನಾನು. ಇದನ್ನೆಲ್ಲ ಸಹಿಸ್ಕೊಂಡು ಹೆಂಗ್ ಮಾವಯ್ಯ ನಾನು ಅಳ್ದೇ ಇರ್ಲಿ? ಗೊತ್ತದೆ ಕಣವ್ವ, ನಾನೇನಾದ್ರೂ ಮನೆಯಾಗಿದ್ದಿದ್ರೆ ನಿನಗೆ ಈ ಪರಿಸ್ಥಿತಿ ಬರಕ್ಕೆ ನಾನು ಬಿಡ್ತಿರ್ಲಿಲ್ಲ. ಆದ್ರೆ ಏನ್ ಮಾಡೋದು, ನನ್ನ ಹಣೆ ಬರದಾಗೆ ಸೊಸೆ ಕಷ್ಟ ಕೇಳಕ್ಕಾಗಕ್ಕಿಲ್ಲ ಅಂತ ಬರ್ದಿರ್ಬೇಕು. ಆದ್ರೆ ಏನ್ ಮಾಡೋದು, ನಾನು ಅವತ್ತೇ ಹೊರಗಡೆ ಹೋಗ್ಬೇಕಾಗಿ ಬಂತು. ಇಲ್ಲ ಅಂದಿದ್ರೆ ನಿಮ್ಮ ಅತ್ತೆಗೂ ನಿನ್ ಗಂಡಂಗೂ ಈ ಮನೆಯಾಗೆ ಮತ್ತೆ ಹೊಸಲ್ ದಾಟಕ್ ಬಿಡ್ತಿರ್ಲಿಲ್ಲ. ಬೀದಿಲಿ ಭಿಕ್ಷೆ ಬೇಡ್ಕೊಂಡು ಬಿದ್ದಿರ್ಬೇಕಾಗಿತ್ತು, ಹಂಗ್ ಮಾಡಿರ್ತಿದ್ದೆ. ಈಗ ನಾನು ಹಂಗ್ ಮಾಡಕ್ಕೂ ಆಗಕ್ಕಿಲ್ಲ. ಯಾಕೆ ಅಂದ್ರೆ ನಾನು ನನ್ನ ಮೊಮ್ಮಗನ್ ನೋಡ್ಬೇಕು ಅನ್ನೋ ಆಸೆನು ಹಂಗೆ ಮಣ್ಪಾಲಾಗೋಯ್ತದೆ. ಮಾವಯ್ಯ, ಏನ್ ಮಾವಯ್ಯ ಹೇಳ್ತಾ ಇರೋದ್ ನೀವು? ನನ್ನ ಮಗ ಮಾಡಿದ ತಪ್ಪಿಂದ ನೀನು ನಿನ್ ಮಗಿನ ಕಳ್ಕೊಂಡು ಅಳ್ತಾ ಇದೀಯ. ಅವನೇನಾದ್ರೂ ನಿನ್ನ ಬಾಳಿಂದ ದೂರ ಆಗ್ಬಿಟ್ರೆ ನಾಳೆ ಗಂಡ ಇದ್ರು ಇಲ್ದೆ ಬಂಜೆ ಆಗಿ ಬಾಳ್ಬೇಕಾಯ್ತದೆ. ದೊಡವ್ವ, ನಿನ್ನ ಪಾಲಿಗೆ ಮಗಿನ ಕೊಟ್ಟಿದ್ದು ನಿನ್ ಗಂಡನೇ. ಈಗ ತೆಪ್ಪು ಮಾಡಿ ಹಗಲು ರಾತ್ರಿ ಕೊರಗ್ತಾವನೆ. ಮಾಡಿದ ತಪ್ಪಿಗೆ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಬೇರೆ ಏನೂ ಇಲ್ಲ ಕಣವ್ವ. ನೀನೀಗ ಅವನನ್ನ ಕ್ಷಮಿಸದೆ ಆಟ ಸಾಧಿಸಕ್ ಹೋದ್ರೆ ನಿನ್ ಗಂಡನ್ನು ಕಳ್ಕೊತ್ಯ. ಆಮೇಲೆ ಮತ್ತೆ ತಾಯಿ ಆಗೋ ಅವಕಾಶನೇ ಬರಕ್ಕಿಲ್ಲ. ಅಲ್ಲ ಮಾವಯ್ಯ, ನಾನು ಇವಾಗ ಏನ್ ಮಾಡ್ಬೇಕು ಅಂತ ನೀವ್ ಹೇಳ್ತಾ ಇದ್ದೀರಾ? ಈಗ ನಿನ್ ಗಂಡ ಅತ್ತೆ ಜೀವ ಉಳಿಸೋದು ನಿನ್ ಕೈಯಾಗದೆ. ನೀ ತಕಳ ನಿರ್ಧಾರದ ಮೇಲೆ ಅವ್ರ ಜೀವನನೇ ನಿಂತದೆ. ಪೊಲೀಸ್ ಸ್ಟೇಷನ್ದಾಗೆ ಏನ್ ಹೇಳ್ತೀಯ ಅನ್ನೋದ್ರ ಮೇಲೆ ನಮ್ಮೆಲ್ರ ಭವಿಷ್ಯನೇ ನಿಂತದೆ. ನೋಡವ್ವ, ನಾನು ನನ್ನ ಹೆಂಡತಿನ ಮಗನ್ನ ಉಳಿಸ್ಕೊಡು ಅಂತ ಕೇಳ್ತಾ ಇಲ್ಲ. ಈ ಮನೆ ಮರವಾದೆ ಎಲ್ಲ ನಿನ್ ಕೈನಾಗೆ ಇದೆ. ಆದ್ರೆ ಒಂದಂತೂ ಸತ್ಯ, ಇನ್ನು ಮುಂದೆ ನಾವೆಲ್ಲರೂ ನಿನ್ ಜೊತೆ ಇರ್ತೀವಿ. ನಿನ್ ಕಣ್ಣಾಗೆ ನೀರಾಕೋ ಪ್ರಸಂಗ ಬರಕ್ಕಿಲ್ಲ. ನೋಡ್ತಾ ಇರು.